ಇದನ್ನ ಬೇಡ ಅಂತೇಳಿ ಇಂಥ ನಿಷ್ಪ್ರಿಯ ವ್ಯಕ್ತಿಗಳು ದಾಸಬೋಧ ಯಾರು ಓದಿದ್ರಂದ್ರೆ 14ನೇ ದಶಕ 1ನೇ ಸಮಾಸ ನಿಷ್ಪ್ರಿಯ ಲಕ್ಷಣ ಅಂತಿದೆ. ಅದರೊಳಗೆ ರಾಮದಾಸ್ ಮಹಾರಾಜರು ಬರೆದಂಥ ನಿಷ್ಕ್ರಿಯ ಲಕ್ಷಣ ಅದರಲ್ಲಿ ಏನು 80 ಓವಿ ಏನವ ಅದೆಲ್ಲನೂ ಸಮರ್ಥ ರಂಗರಾವ್ ಮಹಾರಾಜರಿಗೆ ಬರ್ಬೋದು ಅಂತೇಳಿ ಸಮರ್ಥದ ರಾಮದಾಸ್ ಮಹಾರಾಜರಿಗೆ ಅವಾಗ ಗುರ್ತಿದ್ದು ಕಾಣಿಸ್ತದೆ. ರಂಗರಾವ್ ಮಹಾರಾಜರ ಅವತಾರ ಆಗ್ತದೆ, ಅದ್ರ ಸಂಬಂಧ ನಾವು ಬರೀಬೇಕಂತೇಳಿ ಬರೆದಿದ್ದರೆ ಆ ನಿಷ್ಕ್ರಿಯ ಲಕ್ಷಣ ಬರೆದಿದ್ದೆ ಅವ್ರ ಸಂಬಂಧ ಬರ್ತಾರೆ. ಅಷ್ಟೊಂದು ಜೀವನ ಸರಳ ಮಾಡಿದ್ರು. 25 ವರ್ಷ ಆದ ನಂತರ ಕುದುರೆ ಸಾಲೊಳಗೆ ಅವರು ಬಂದು ಬಿಜಾಪುರದ ಮಹಾರಾಜರು ಇದ್ದಾಗ ಅವ್ರ ಕಾಲ ಮೇಲೆ ಒಳ್ಳೆಯಾಡಿ ಹೊತ್ತು ಕರೆದು ಮತ್ತೆ ನಮ್ಮ ಊರಿಗೆ ಬರಬೇಕು ನೀವು ಅಂತೇಳಿ ಹೇಳಿದಾಗ ಬರ್ತೀನಿ ಕೆರೆ ಸಪ್ತಾವನು ಮಾಡೋನು ಹನುಮಂತ ದೇವರುಗಡೆ ಮಾಡೋನು ಹೊರತಾಗಿ ನಾನು ನಮ್ಮ ಆ ಕಡೆ ನಾ ಬರುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ರಲ್ಲ. ಇದಕ್ಕಂತಾರೆ ಸದ್ಗುರುಗಳು, ನಿಷ್ಕ್ರಿಯ ಸದ್ಗುರುಗಳು ಇದಕ್ಕಂತಾರೆ. ನಾವೇನ್ರಿ 8 ದಿವಸ 4 ದಿವಸ ಮನೆಗೆ ಬಿಟ್ಟಿವಿ. ಯಾವಾಗ 10ನೇ ತಾರೀಕಾಗಿತ್ತು, ಯಾವಾಗ ಮನೆಗೆ ಹೋಗಿವೋ ಅಲ್ಲಿ ಮನೆ ಕೀಲಿ ಹಾಕೊಂಡು ಬಂದೀವಿ. ನಮ್ಗೆ ವಿಶ್ವಾಸ ಇಲ್ಲ. ಬಲಗೈಲಿ ಕೀಲಿ ಹಾಕ್ತೀವಿ, ಎಡಗೈ ಜಗ್ಗಿ ನೋಡ್ತೀವಿ. ಕೀಲಿ ಮನೆ ಕೀಲಿ ನಮ್ಗೆ ನಂಬಿಕೆನೇ ಇಲ್ಲ. ನಮ್ಮ ಮೇಲೆ ನಮ್ಗೆ ನಂಬಿಗಿಲ್ಲ. ಸಮರ್ಥರ ಮೇಲೆ ನಂಬಿಕೆ ಬರ್ಬೇಕಾದ್ರೆ ಹೆಂಗೆ ನಮಗೆ ಬರ್ಬೇಕಾದ್ರೆ ಹೆಂಗೆ ಇಂಥ ಮನುಷ್ಯರು ನಾವು ಇಂಥವ್ರನ್ನ ತಿದ್ದು ಇವತ್ತಿನ ದಿವಸ ಅಧ್ಯಾತ್ಮದೊಳಗೆ ನಮ್ಮನ್ನ ಹಾಕಿದ್ರಲ್ಲ ಮಹಾರಾಜರು, ಅವರಂತವ್ರು ಇರಬಹುದು. ಬ್ರಹ್ಮಜ್ಞಾನಿಗಳಿಗೆ ಮಾತ್ರ ಸಾಧ್ಯದ ಹೊರತಾಗಿ ಇದು ಮತ್ತೊಬ್ರಿಗೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಮಂಡಳಿ ಹೆಂಗದ ಅಂದ್ರೆ ಎಲ್ಲ ಕಲ್ತವ್ರಲ್ಲ, ಓದಿದವರಲ್ಲ, ಶ್ರೀಮಂತರಲ್ಲ. ನಮ್ಮ ಮಹಾರಾಜರ ಮಂಡಳಿ ಅಂತಂದ್ರೆ ಎಲ್ಲ ಬಡ ಮಂಡಳಿ, ಏನೂ ಇದ್ದಿದ್ದಿಲ್ಲ ಅವ್ರ ಹತ್ರ. ಅಂಥವ್ರು ಅಲ್ಲಿ ಹೋಗಿ ತಾವೇ ಆ ಊರುಗಳಿಗೆ ನಡ್ಕೋತ ಹೋಗಿ ಅವ್ರಿಗೆಲ್ಲ ತಿಳಿಸಿ ನಾವು ಏನು ಕೊಟ್ಟಂಥ ಅಡಿಗೆನೇ ಮಹಾರಾಜರಿಗೆ ಎಷ್ಟು ಸೂಕ್ಷ್ಮತೆ ಅಂದ್ರೆ ನಿಮ್ಮ ಮನೆಗೆ ಬಂದ್ರಂತಂದ್ರೆ ಅಕಸ್ಮಾತ್ ಹಳ್ಳಿಯಾಗ ಅವ್ರ ಮನೆ ಒಳಗೆ ಗುರ್ತಾಗ್ತಿತ್ತು ಅವ್ರಿಗೆ ಏನು ಅವ್ರ ಮನೇಲಿ ಏನೇನಿದೆ ಅಂತ ನೋಡ್ಕೊಂಡು. ಅಕಸ್ಮಾತ್ ರೊಟ್ಟಿ ಮಾಡೋರು ಸಹಿತ ಅವ್ರಿಗೆ ಭಕ್ರಿ ಮಾಡೋರು ಸಹಿತ ಅವ್ರಿಗೆ ಇದಿರಲಿಲ್ಲ ಅಂದರೆ ಯಾವಾಗ ನಾನು ಹೊಟ್ಟೆ ಸರಿ ಇಲ್ಲಪ್ಪ ಒಂದು 4 ಚುರುಮುರಿ ಕೊಟ್ಬಿಡು ಸಾಕು ನನಗೆ ಅಂತಿದ್ರು ಮಹಾರಾಜ. ಇಷ್ಟು ಜೀವನ ಸರಳ ಜೀವನ ನಡೆಸಿದ್ರು. ಕೆಲವು ಕಡೆ ನೀರು ಕುಡಿದು ಮಲ್ಕೊಂಡಾರ ಮಹಾರಾಜರು. ಈಗ 40 ಬಿಟ್ಟು ಮೇಲೆ 25 ವರ್ಷ ಕುದಿ ಸಾಲೋಡಿಗೆ ಹೊರ ಒಂದು ಭಾಳ ಅಳಿಲನ್ನು ಕೇಳಿ ಬರ್ತಾನಂತ ಹೇಳಿ ಬಂದು ಮೊದಲೇ ಸಪ್ತಾಹ ಬೀರಾಪುರ ಗುಡಿ ಒಳಗೆ ಮಾಡಿದ್ರು. ಸಾಲೋಡಿಗಳು ಮೊದಲೇ ಸಪ್ತಾಹನೇ ಮಾಡಿದಾಗ ನಮ್ಮ ರಾಮಣ್ಣ ಮುತ್ಯ ಇದ್ದವ್ರ ಜೊತೆಗೆ. ರಾಮಣ್ಣ ಮುತ್ಯ ಅನ್ನಂತ ಆ ಸಪ್ತಾಹಕ್ಕೆ ನಮ್ಮ ಮಹಾರಾಜರ ಮನೆಯವರು ಬಂದಿದ್ದಾರೆ ಅಲ್ಲಿ. ಆ ಸಪ್ತಾಹಕ್ಕೆ ಅವರು ಕುದುರೆ ಸಾಲೋಡಿಗೆ ಹೇಗಿದ್ರು ಅವರು ಬಂದರು. ಬಂದ್ಗಳು ನಮ್ಮ ರಾಮಣ್ಣ ಮುತ್ಯ ಹೋಗಿ ಕೇಳಿದ, ಯಪ್ಪ ಅವರು ಬಂದಾರೆ ಅಂತ ನಮ್ಮ ಮಹಾರಾಜರ ಮುಂದೆ ಹೇಳಿದರು. ನಮ್ಮ ಮಹಾರಾಜರು ಏನು ಇರ್ಬೇಕಂತೀರಿ ನೀವು? ಏ ರಾಮ ಉಗುಳಿದ್ದು ಯಾರು ತಿಂದಿದ್ದು ನೋಡಿ ಏನಂದ್ರು. ಒಂದೇ ಶಬ್ದದಾಗ ಮುಗಿಸ್ಬಿಟ್ಟು ಅವ್ನು ಗಪ್ಪ ಕೂತ್ಬಿಟ್ಟ. ಇಷ್ಟು ಸೂಕ್ಷ್ಮವಾದ ಜೀವನ ನಡೆಸಿ, ಸರಳ ಜೀವನವನ್ನು ನಡೆಸಿ, ಎಂದೂ ಒಂದು ದೋತ್ರ ಸಹಿತ ಯಾರ ಹತ್ರ ಕೊಡಿಸಿರಲಿಲ್ಲ. ಇದ್ದು ದೋತ್ರಗಳು ಗಂಟು ಹಾಕ್ಕೊಂಡು ಆ ತೂತು ಬಿದ್ದರೂ ಸಹಿತ ಗಂಟು ಹಾಕ್ಕೊಂಡು ಅದನ್ನೇ ಜೀವನ ಸಾಗಿಸಿದ್ರು ಹೊರತಾಗಿ ನನಗಿಷ್ಟು ಬೇಕು ಅಂತ ಹೇಳೋದು ಇಷ್ಟ ಯಾಕೆ ಇಷ್ಟು ಈಗಿಂತ ಮುಂದೆ ಹೋಗಿ ದುಡ್ಡನ್ನ ಮುಟ್ಲಿಲ್ಲರಿ ಮಹಾರಾಜರು. ಒಮ್ಮೆಯೂ ತಮ್ಮ ಜೀವನದಾಗ ದುಡ್ಡನ್ನ ಮುಟ್ಲಿಲ್ಲ. ಈಗ ದುಡ್ಡಿನ ಮೇಲೆ ಜಗತ್ತೀಗ ಅದ್ರ ಮೇಲೆ ಜಗ ನಡೆಯೋ ಹೊತ್ತಿನಾಗ ಒಂದು ಸಲನೂ ಮಹಾರಾಜರು ಮುಟ್ಲಿಲ್ಲಲ್ಲ. ಎಂಥ ನಿಷ್ಪ್ರಿಯ ಇರಬೇಕು ಮಹಾರಾಜರು, ಎಂಥ ತ್ಯಾಗ ಮೂರ್ತಿಗಳು ಇರಬೇಕು. ಅದಕ್ಕೆ ನಮ್ಮ ಚೈತನ್ಯ ಏನಾಗಿದೆ ಅಂದ್ರೆ ಅವ್ರ ದಾರಿ ಇನ್ನೂ ನಮ್ಗೆ ಯಾವ್ದಕ್ಕೆ ಕರೀತ ಅದಕ್ಕೆ ಚೈತನ್ಯ ದಾರಿ ಅಂತ ಹೆಸರಿಟ್ಟಿವಿ. ನಮ್ಮ ಮುಂದಿನ ಪೀಳಿಗೆಗೆಲ್ಲ ಆ ಚೈತನ್ಯ ನಮಗೆ ಹಂಗೆ ಸಿಗಲಿ, ಮುಂದಿನ ಮಂಡಳಿಗೆಲ್ಲ ಮಹಾರಾಜರ ವಿಚಾರಗಳೆಲ್ಲ ತಿಳಿಯಲಿ ಅಂಥೇಳಿ ನಾವು ಮಾಡಿದ್ದೀವಿ. ನಮ್ಮೆಲ್ಲರ ಭಾಗ್ಯ, ನಮ್ಮ ಜೀವನದಾಗ ನಮಗೆ 50ನೇ ವರ್ಷದ ಒಂದು ಸುವರ್ಣ ಮಹೋತ್ಸವ ನಮಗೆಲ್ಲರಿಗೂ ಸಿಗ್ತಿಲ್ಲ. ಇದು ಒಂದು ದೊಡ್ಡ ಭಾಗ್ಯ. ಯಾಕಂದ್ರೆ ಇನ್ನೇನು ಮುಂದೆ ನಾವು ಹೆಂಗೆ ಯಾರ್ಯಾರ ಜೀವನ ಏನಾಗ್ತದೆ ಗೊತ್ತಿಲ್ಲ. ಯಾಕೆ ಇದು ನೇಮ ಎಲ್ಲಿದಕ್ಕೆ ಅಂಥ ಒಂದು ಜೀವನದಾಗ ನಾವು ಇದ್ದೀವಲ್ಲ. ಇದು ನಡೆಸಿದ್ದಕ್ಕೆ, ಈ ಕಾರ್ಯಕ್ರಮ ನಡೆದಿದ್ದಕ್ಕೆ ನಮಗೆಲ್ಲ ಹೆಂಗಾಗಿರೋದ್ರೆ ದಿವಸ 3-4 ಮಂದಿ ಬರ್ತಾ ಇದ್ದಾರೆ ಪೂಜ್ಯರು. ಬಂದಿದ್ದನ್ನೆಲ್ಲ ನಮ್ಗೆ ಮಾಡುವ ಹೊತ್ನ್ಯಾಗ ಭಾಳ ಸಂತೋಷ ಅನಿಸ್ತದೆ. ಮಹಾರಾಜರ ಒಂದು ಶಕ್ತಿ ನಮ್ಗೆ ಈಗ ಗೋಚರ ಆಗ್ಲಿಕ್ಕತ್ತದ. ಇನ್ನೂ ಮುಂದೆ ಏನೇನಾಗ್ತದೋ ನಮ್ಗೆ ಗೊತ್ತಿಲ್ಲ. ಅಂಥ ಒಂದು ಇದರೆಲ್ಲ ಈ ದಿವಸದಾಗ ಇದ್ದೀವಿ. ನಮಗೆಲ್ಲರಿಗೂ ಅದೊಂದು ಹೆಮ್ಮೆಯ ವಿಷಯ ಅಂತ ನಾವು ಅಂತೀವಿ. ಲಗ್ನ ಪಗ್ನ ಮಾಡ್ಬೋದು, 50 ಲಕ್ಷ ರೂಪಾಯಿ ಖರ್ಚು ಮಾಡೋದು, ಕೋಟಿ ಗಂಟೆನೂ ಖರ್ಚು ಮಾಡ್ಬೋದು, ಬೇಕಾದ ಟೂರ್ ಪ್ರವಾಸ ಮಾಡ್ಕೊಂಡು ಬರ್ಬೋದು, ಯಾತ್ರೆ ಮಾಡ್ಕೊಂಡು ಬರ್ಬೋದು. ಖರೆ ಇವತ್ತು ಈ ಕುಬಕಡ್ಡಿ ಕ್ಷೇತ್ರದ ಮಹಾರಾಜರು 50ನೇ ವರ್ಷ ಮಾಡ್ತೀವಲ್ಲ, ಇನ್ನು ಜೀವನದಾಗ ಎಂದೂ ಇಂಥದ್ದು ನೋಡುವಂಥ ಸಿಗೋ ಭಾಗ್ಯ ನಮ್ಗೆ ಯಾರಿಗೂ ಇಲ್ಲ ಅಂತೇಳಿ ದೊಡ್ಡ ಹೆಮ್ಮೆ ನಮಗೆಲ್ಲರಿಗೂ. ಅದಕ್ಕಾಗಿ ನಾವೆಲ್ಲರೂ ಇದರಲ್ಲಿ ಪೂರ್ಣವಾಗಿ ಭಾಗವಹಿಸಿ ಇದ್ರ ಪೂರ್ಣ ಸದುಪಯೋಗ ಮಾಡ್ಕೋಬೇಕಂತ ನಮ್ಮೆಲ್ಲರಲ್ಲೂ ಕೇಳ್ಕೊತಾ ಮುಂದಿನ ಕಾರ್ಯಕ್ರಮಕ್ಕೆ ಅಡಿಯಾಗೋಣ.
ನಮ್ಮ ಪೂಜ್ಯ ಕೃತಾತ್ಮಾನಂದರು ಹಿಂದೂ ಸನಾತನ ಧರ್ಮದ ಸ್ಥಳದಾಗಿರೋ ವೇದ ಉಪನಿಷತ್ತು ಭಗವದ್ಗೀತೆ ಪುರಾಣ ಜೊತೆಗೆ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಂಥ ಪೂಜ್ಯ. ಬಹಳ ಸರಳ ಜನರು ನಮ್ಮ ಇವರು ಮಹಾರಾಜರು. ಅವರಂದ್ರು 20 ವರ್ಷ ನಮ್ಮದು 2007 ನಮ್ಮ ಭಜನೆ ಕೇಳಿದವರು ಈಗ ಅವ್ರು ಮತ್ತೆ ಬಂದ್ಕೊಂಡು ಹೇಳ್ತಾರೆ ಆ ಭಜನೆ ಕೇಳೋ ಸಂಬಂಧ ಬಂದಿನ ಅಂತಂದ್ರು ಅವ್ರು. ಏನು ಮಹಾರಾಜರು ಮಾಡ್ಯಾರ ನಮ್ಮ ಮೋಡಿ? ಯಾಕೆ ಹಂಗೆ ಆತಂದ್ರೆ ಈ ಭಜನೆ ಒಳಗೆ ಶಕ್ತಿ ಬರ್ಬೇಕಂದ್ರೆ ಜ್ಞಾನೇಶ್ವರ ಮಹಾರಾಜರು ಮಾಡಿದಂಥ ವಾರ್ಕರಿ ಭಜನೆ ನಮ್ಮಲ್ಲಿ ಹಾಕಿದ್ರಲ್ಲ, ಅದಕ್ಕೆ ಈ ಭಜನೆ ಒಂದು ಏನು ಕಳ ಕೊಡ್ತೆ ಅಂದ್ರೆ ಹೆಂಗೆ ಮಾಡಬೇಕು ಅನ್ನೋಂಥ ಭಜನೆ ಪದ್ಧತಿ ನಮ್ಮ ಮಹಾರಾಜರು ಕಲಿಸಿದ್ರಲ್ಲ. ಇದು ಇಂಚಗೇರಿ ಸಂಪ್ರದಾಯ ಎಲ್ಲೂ ಇಲ್ಲ. 1600 ಮಠಗಳವ ಖರೆ ನಮ್ಮ ಇಂಚಗೇರಿ ಮಠದ 16 ಮಠಗಳು 1600 ಮಠ ಅವ. ಎಲ್ಲ ಕಡೆ ಏಚಿದ ಅಂತ ಹೇಗದೇವ ಅಂತೀವಿ, ಇಷ್ಟು ಅಂತೀವಿ, ಭಜನೆನೂ ಮಾಡ್ತೀವಿ. ವಾರ್ಕರಿದೇನು ಸೇರಿಸಾರಲ್ಲ ಅಭಂಗಗಳು ಏನು ಅಂತೀವಲ್ಲ, ಇದನ್ನು ತಂದು ಯಾರಾದರೂ ಸೇರಿಸಿದ್ರೆ ತಮ್ಮ ಹೆಂಗೆ ಮಾಡಿದ್ರು ಅಂದ್ರೆ ತಮ್ಮ ಕೈಯಂದೆಲ್ಲ ಬಂದಂಥ ದುಡ್ಡುಗಳು ಅದಕ್ಕೆ ಹಾಕಿ ಮೃದಂಗ ಬಾರಿಸೋವ್ರನ್ನ ಇವ್ರನ್ನ ಮಾಡಿ 8-10 ವರ್ಷದ ಹುಡುಗರಿಗೆ ಎಲ್ಲ ಕಲಿಸಿ ಮಹಾರಾಜರು ಅವರೆಲ್ಲ 80-90 ವರ್ಷ ಆಗ್ಯಾರ. ಇವ್ರಲ್ಲ ಮನೆ ಮಾಡಿಕೋದೆಲ್ಲ ಅವ್ರು ಕಲಿಸಿ ಅವ್ರಿಗೆ ಆಗಿನ ಕಾಲದಾಗ ಅರ್ಧ ತೊಲಿ ಬಂಗಾರ ಕೊಡ್ತಿದ್ರು ಅಂತ ಕಲಿಸಿದವ್ರಿಗೆ ಮಹಾರಾಜರು. ಏನು ಎಂಥ ತ್ಯಾಗ ಬರೀ! ಇಂಥವ್ರೊಬ್ಬರು ಮಹಾರಾಜರು ನಮ್ಗೆ ಇದ್ದಾರಪ್ಪ, ಇಂಥವ್ರು ನಮ್ಮ ಉದ್ಧಾರಕರ್ತರು, ಇಂಥವ್ರು ಇದ್ದಾರೆ ಅಂತಂದ್ರೆ ನಮ್ಗಿಂತ ಭಾಗ್ಯವಂತರು ನಮ್ಗೆ ಯಾರೂ ಇಲ್ಲ ಅಂತೇಳಿ ಜಗತ್ತಿನಾಗ ಇಲ್ಲೇ ಇಲ್ಲ ಅಂತ ಅನ್ಸುವಂಥ ಮಟ್ಟಕ್ಕೆ ಹೋಗಿದ್ರೆ ಕಾರಣೀಭೂತರು ಯಾರಾದ್ರೂ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜ ಅಂತ ಒಂದು ಇದರಲ್ಲಿ ನಮಗೆ ಬಂದಾರ. ಇವರು ಆನ್ಲೈನ್ ಸತ್ಸಂಗಗಳನ್ನು ಸಹಿತ ಭಾಳಷ್ಟು ಮಾಡ್ಯಾರ. ಆಮೇಲೆ ಈ ಅಧ್ಯಾತ್ಮ ಭಾಳ ಜನರಿಗೆ ಕಬ್ಬಣದ ಕಡಲೆ ಅಂತ ಅನಿಸಿರ್ಬೋದು ಖರೆ, ಅದ್ರ ಅಗದಿ ಸರಳ ರೀತಿ ಮಾಡಿದವ್ರು ಯಾರಿದ್ರು ಅಂದ್ರೆ ನಮ್ಮ ಕೃತಾತ್ಮಾನಂದರು ಮಹಾರಾಜ. ಅತಿ ಸರಳ ವ್ಯಕ್ತಿಗಳು. ಎಲ್ಲಿ ಕರೆದ್ರು ಸಹಿತ ವೇಳೆ ಇತ್ತಂದ್ರೆ ಎಂದೂ ಅದನ್ನು ಬಿಡಂಗಿಲ್ಲ. ಅದ್ರಾಗ ಒಗ್ಗಡ್ಡೆ ಅಂತಂದ್ರೆ ಎಂದೂ ಬಿಡೋದೇ ಇಲ್ಲ. ಅಷ್ಟೊಂದು ಇದ್ರ ಮೇಲೆ ಪ್ರೇಮ ಇಟ್ಕೊಂಡವರು ಇವತ್ತು ನಮ್ಮಲ್ಲಿ ಬಂದಾರೆ. ಆಮೇಲೆ ಗುರುಪೂರ್ಣಿಮೆ ಮಾಡ್ತಾರೆ ಅವರು, ಕೃಷ್ಣ ಜನ್ಮಾಷ್ಟಮಿ, ಶಿವರಾತ್ರಿ, ಹಲವು ವಿಶೇಷ ಕಾರ್ಯಕ್ರಮ ಏರ್ಪಡಿಸೋದ್ರಿಂದ ಎಲ್ಲ ಸಾಧಕರನ್ನು ಅದರೊಳಗೆ ಹಾಕ್ಕೊಂಡು ಆ ಕೆಲಸ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಒಂದು ಕೆಲಸವನ್ನು ಈ ಸದ್ಯಕ್ಕೆ ಬೇಕಾಗಿದ್ದು, ನಮಗೆ ಸದ್ಯಕ್ಕೆ ಬೇಕಾಗಿದ್ದು ಅದೇ. ಭಾಳಷ್ಟು ಯುವಕರು ಹಾದಿ ತಪ್ಪು ಹೋಗುವ ವರ್ಷಗಳು ಯಾವರೇ ಇದ್ದರೆ ಈ ಸದ್ಯಕ್ಕಿರುವಂಥ ಪರಿಸ್ಥಿತಿ ಯುವಕರಿಗೆ ಇದು ಬೇಕಾಗಿಲ್ಲ. ಯಾಕಂದ್ರೆ ಹಲವಾರು ಇದಕ್ಕಿಂತ ಏನು ಅನಿಸ್ತಪ್ಪ ಅಂದ್ರೆ ನಮ್ಗೆ ಇದಕ್ಕಿಂತ ಆನಂದ ಕೊಡುವಂಥವು ಬೇರೆ ಇದ್ರೂ ಸಹಿತ ಅದರಿಂದ ಹಾಳಾಗೋದೇ ಹೆಚ್ಚಿರ್ತವೆ ಹೊರತಾಗಿ ಇದರಲ್ಲಿ ಹಾಳು ಇಲ್ಲೇ ಇಲ್ಲ. ಎಷ್ಟು ತೋತ್ರಿ ನೀರು ಸಮುದ್ರ ಅಂತ ತೋತ್ರಿ ಅಷ್ಟು ನಿಮ್ಗೆ ಅದ್ರ ಫಾಯ್ದೇನೆ, ಬ್ಯಾಂಕಿಗೆ ಕ್ರೆಡಿಟ್ ಆಗೇ ಬಿಡ್ತದೆ ಅದು. ಅಂಥ ಒಂದು ಇದನ್ನು ನಮ್ಮ ಪ್ರಧಾನ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಹಿತ ನಾನು ಮತ್ತೊಮ್ಮೆ ಅವ್ರ ಕಿರು ಪರಿಚಯ ನಿಮಗೆ ಮಾಡಿಕೊಡ್ತೀನಿ ಯಾಕೆ ಬಂದಾರ ಅಂತೇಳಿ. ಇನ್ನು ನಮ್ಮ ದೇಸಾಯರ ಬಗ್ಗೆ ಆಗಲಿ, ಟಕ್ಳಿಕೆ ಅವ್ರ ಬಗ್ಗೆ